ರಾಜ್ಯದಲ್ಲಿ ಈ ಸಿಎಂ ಕುರ್ಚಿ ಕದನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಯಕರುಗಳೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ, ಮಠಾಧೀಶರು ಮಾತನಾಡ್ತಾ ಇದ್ದಾರೆ, ಅವರವರದ್ದೇ ರೀತಿಯಲ್ಲಿ ಒತ್ತಡವನ್ನು ಹೇರ್ತಾ ಇದ್ದಾರೆ. ಈಗ ಪವರ್ ಸೆಂಟರ್ ಆಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸ. ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಸಚಿವರು ಶಾಸಕರ ದಂಡು ಆಗಮಿಸ್ತಾ ಇದೆ. ಡಿಕೆಶಿ ಅವರನ್ನ ಭೇಟಿಯಾಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಸಕ ಕೊತ್ತೂರು ಮಂಜು, ಶಾಸಕ ನಂಜೇಗೌಡ ಎಲ್ಲರೂ ಕೂಡ ಬಂದು ಭೇಟಿ ಆಗ್ತಾ ಇದ್ದಾರೆ. ಹಾಗೆಯೇ ಕುಣಿಗಲ್ ರಂಗನಾಥ್ ಕೂಡ ಡಿಕೆಶಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸಹಜವಾಗಿ ಮುಂದಿನ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರ ವಿಶ್ವಾಸವನ್ನು ಗಳಿಸಬೇಕು ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಈಗ ಅವರ ಮನೆಗೆ ಎಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಕೂಡ ಬಂದಿದ್ದಾರೆ. ಅದಾದಮೇಲೆ ಕೊತ್ತೂರು ಮಂಜು, ಶಾಸಕರು ನಂಜೇಗೌಡ ಎಲ್ಲರೂ ಕೂಡ ಬಂದು ಭೇಟಿ ಮಾಡಿದ್ದಾರೆ. ಬೇರೆ ಬೇರೆ ನಾಯಕರೆಲ್ಲರೂ ಕೂಡ, ಕುಣಿಗಲ್ ರಂಗನಾಥ್ ಕೂಡ ಬಂದು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಒಬ್ಬೊಬ್ಬರೇ ಈಗ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಎಡತಾಗ್ತಾ ಇದ್ದಾರೆ. ಒಂದು ಧ್ಯಾನ ಮತ್ತು ಜನರ ಒಂದು ಆಶೀರ್ವಾದ ಸದಾಕಾಲ ಪಡೀಲಿಕ್ಕೆ ಅವರ ಒಂದು ಪ್ರಯತ್ನಗಳು ಯಾವಾಗಲೂ ಇರುತ್ತೆ. ಆ ಕಾರಣಕ್ಕೋಸ್ಕರ ಬಂದಿರೋದ್ರಲ್ಲಿ ವಿಶೇಷತೆ ಏನಿಲ್ಲ. ನಿಮಗೆ ಇವತ್ತೇನು ಈ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನು ನೀವುಗಳು ಮೀಡಿಯಾಗಳಿಗೆ ಸಿಕ್ಕಿದಂಥ ಆಹಾರವನ್ನು ಯಾವುದೂ ಆಗದಲೇ ನಿಮ್ಮ ಅನಿಸಿಕೆ ತಕ್ಕಂತೆ ಒಳ್ಳೆಯ ಒಂದು ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೋತಾರೆ ಅನ್ನೋದನ್ನು ನಾನು ಹೇಳಬಲ್ಲೆ. ಭಗವಂತನ ಒಂದು ಧ್ಯಾನ ಮತ್ತು ಜನರ ಒಂದು ಆಶೀರ್ವಾದ ಸದಾಕಾಲ ಪಡೀಲಿಕ್ಕೆ ಅವರ ಒಂದು ಪ್ರಯತ್ನಗಳು ಯಾವಾಗಲೂ ಇರುತ್ತೆ. ಆ ಕಾರಣಕ್ಕೋಸ್ಕರ ಬಂದಿರೋದ್ರಲ್ಲಿ ವಿಶೇಷತೆ ಏನಿಲ್ಲ. ನಿಮಗೆ ಇವತ್ತೇನು ಈ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನು ನೀವುಗಳು ಮೀಡಿಯಾಗಳಿಗೆ ಸಿಕ್ಕಿದಂಥ ಆಹಾರವನ್ನು ಯಾವುದೂ ಆಗದಲೇ ನಿಮ್ಮ ಅನಿಸಿಕೆ ತಕ್ಕಂತೆ ಒಳ್ಳೆಯ ಒಂದು ನಿರ್ಧಾರಗಳನ್ನು ಹೈಕಮಾಂಡ್ ತೆಗೆದುಕೋತಾರೆ ಅನ್ನೋದನ್ನು ನಾನು ಹೇಳಬಲ್ಲೆ. ಭಗವಂತನ ಒಂದು ಧ್ಯಾನ ಮತ್ತು ಜನರ